ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ನಾನು ಯಾವುದೇ ಒಂದು ವಿಡಿಯೋ ಟಿಪ್ ಇಟ್ಕೊಂಡು ಬಂದಿಲ್ಲ. ಇವತ್ತು ನನ್ನ ಬಗ್ಗೆ, ನನ್ನ ಅಣ್ಣನ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಇವತ್ತು ಜನವರಿ 26. ಇವತ್ತು ನಮ್ಮ ಅಣ್ಣನ ಬರ್ಡೇ. ಏನೋ ಒಂದು ಖುಷಿ. ಹ್ಯಾಪಿ ಬರ್ಡೇ ಅಣ್ಣ. ನಿಜ. ಯಾರಿಗೇ ಆಗಲಿ ಫ್ಯಾಮಿಲಿ ಬಗ್ಗೆ ನೆನೆಸ್ಕೊತಿದ್ರೆ ಒಂಥರ ಫೀಲ್ ಆಗುತ್ತೆ. ಅದೇ ಥರ ನನಗೂ ಕೂಡ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಣ್ಣ. ದೇವ್ರು ನಿನಗೆ ಚೆನ್ನಾಗಿಟ್ಟಿರಲಿ. ನೀನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಆದರೆ ನಿನಗೆಲ್ಲ ಕೆಟ್ಟದಾಗೆ ಆಗ್ತಾಯಿದೆ. ದೇವ್ರು ನಿನಗೆ ಚೆನ್ನಾಗಿಟ್ಟಿರಬೇಕು. ನಿನ್ನ ನೋಡಿ ಹೊಟ್ಟೆ ಹೊರ್ಕೊಳೋರು ಸುಮಾರು ಜನ ಇದ್ದಾರೆ. ಅಥವಾ ದೇವರೇ ನೋಡ್ಕೊಳ್ಳಿ, ಆದರೆ ಆ ದೇವ್ರು ನಿನಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ನಿನಗೆ ಕಾಪಾಡಲಿ ಅಂತಲೇ ಹೇಳ್ಬಿಟ್ಟು ನನ್ನ ದೇವರಲ್ಲಿ ಬೇಡ್ಕೊತೀನಿ. ಹಾಗೆ ನಾನು ನಮ್ಮ ಫ್ಯಾಮಿಲಿ ಹೇಗೆಂದರೆ ತುಂಬ ಫ್ರೆಂಡ್ಲಿ ಫ್ಯಾಮಿಲಿ. ನಾನು ನಮ್ಮ ಪಪ್ಪ ಅಮ್ಮ, ಫಸ್ಟ್ ನಮ್ಮ ಅಣ್ಣನ ಮದುವೆಗಿಂತ ಮುಂಚಿನ ನಾನು ಹೇಳ್ತಿದ್ದೀನಿ. ನಮ್ಮಪ್ಪ ಅಮ್ಮ, ನಮ್ಮಪ್ಪ ಅಮ್ಮ, ಅಣ್ಣ, ನಾವು 4 ಜನ ನಮ್ಮ ಫ್ಯಾಮಿಲಿಯಲ್ಲಿ. ಒಂದು ಹೇಳಬೇಕು ಅಂದರೆ 2 ವರ್ಷದ ಹಿಂದೆ ನಾನು ಸತ್ತೋಗ್ಬಿಡ್ತಿದ್ದೆ. ನನ್ನ ಉಳಿಸ್ಕೊಂಡಿದ್ದೆ ನಮ್ಮಣ್ಣ. ಅದು ಹೇಳ್ತಿದ್ದೀನಲ್ಲ, ನನಗೆ ತುಂಬ ಹೆಲ್ತ್ ಇಶ್ಯೂ ಇತ್ತು. ಏನೋ ನಾನು ಇಲ್ಲಿ ತನಕ ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಕೊಂಡಿರಲಿಲ್ಲ. ಯಾಕಂದರೆ ಫ್ಯಾಮಿಲಿ ಅಂದ್ರೇ ಎಲ್ಲರಿಗೂ ಒಂದು ಫೀಲ್, ಹೌದಲ್ವಾ? ಅದೇ ರೀತಿ ನನಗೂ ಕೂಡ 2 ವರ್ಷದಿಂದ ನನಗೆ ಹೆಲ್ತ್ ಇಶ್ಯೂ ತುಂಬಾ ಆಗಿತ್ತು. ಆ ಟೈಮಲ್ಲಿ ನನ್ನಪ್ಪ ಅಮ್ಮ, ನನ್ನಣ್ಣ ಕೈ ಬಿಟ್ಟಿಲ್ಲ. ನನ್ನನ್ನು ಬದುಕಿಸ್ಕೊಂಡ್ರು. ಸಾಯೋ ಮಟ್ಟಕ್ಕೆ ಹೋಗಿದ್ದೆ ನಾನು, ಬದುಕಿಸ್ಕೊಂಡಿದ್ದೆ ನನ್ನ ಅಣ್ಣ, ನಮ್ಮ ಪಪ್ಪ ಅಮ್ಮ, ಅಣ್ಣ. ಇವು 3 ನನ್ನ ಲೈಫಲ್ಲಿ ಇವರು ದೇವರು. ನಾನು ಜಗಳ ಮಾಡ್ತೀನಿ. ನಮ್ಮ ಮನೇಲಿ ಒಂದು ಸ್ವಲ್ಪ ನನ್ನ ಜೋರು. ನಮ್ಮಪ್ಪ ಅಮ್ಮ ಅಣ್ಣನಕ್ಕಿಂತಲೂ ನಾನು ಸ್ವಲ್ಪ ಜೋರು. ಆದರೂ ನನ್ನನ್ನು ತಡ್ಕೊಂಡಿದ್ದಾರೆ. ನಮ್ಮಪ್ಪ ಅಮ್ಮ ಅಣ್ಣ 3 ಕೂಡ ತಡ್ಕೊಂಡಿದ್ದಾರೆ. ನಾನು ಇಲ್ಲಿ ತನಕ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಿಲ್ಲ ಅಂದರೆ ಇದಕ್ಕೆ. ಯಾಕಂದರೆ ಫ್ಯಾಮಿಲಿ ಅಂತ ಬಂದವಾಗ ನನಗೆ ತುಂಬ ದುಃಖ ಆಗುತ್ತೆ. ಅದಕ್ಕೆ ಇಲ್ಲಿ ತನಕ ನಾನು ನನ್ನ ಫ್ಯಾಮಿಲಿ ಬಗ್ಗೆ ನಾನು ಇನ್ನೂ ಹೇಳ್ಕೊಂಡಿರಲಿಲ್ಲ. ಆದರೆ ಇವತ್ತು ನನ್ನ ಅಣ್ಣನ ಬರ್ಡೇ, ನನಗೊಂಥರ ಖುಷಿ. ಆದರೆ ಅವನ ಬಗ್ಗೆ ನಾನು ಹೇಳ್ಕೊಳ್ಬೇಕು ಅಂತೇಳ್ಬಿಟ್ಟು ನಾನಿದ್ದೀನಿ. ಇಲ್ಲಿ ತನಕ ನಾನೀಗ ಬದುಕಿದ್ದೀನಿ ಅಂದರೆ ನನಗೆ ಈಗಲೇ ಹೆಲ್ತ್ ಇಶ್ಯೂ ಇದೆ. ಆದರೆ ಜೀವ ಹೋಗುವಂಥದ್ದನ್ನು ಉಳಿಸ್ಕೊಂಡಿದ್ದಾರೆ 3 ಸೇರಿ. ಅದು ನಿಜ ಗ್ರೇಟ್. ಅದು ಲಕ್ಷಗಟ್ಟಲೆ ಖರ್ಚಾಯಿತು. ಆದರೆ ನನ್ನ ಹೆಲ್ತ್ ಹೀಗೆ ಇದೆ. ಆದರೂ ನನ್ನ ಮಗಳ ಜೊತೆ, ನನ್ನ ಗಂಡನ ಜೊತೆ ಬದುಕೋ ಅವಕಾಶ ನಮ್ಮ ಪಪ್ಪ ಅಮ್ಮ ಅಣ್ಣ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಹೇಗೆ ಅಂದರೆ ಅದೇ, ಈಗ ನಾನು ಬಿಟ್ಟು ಹೋಗಿದ್ದಿದ್ರೆ ನನ್ನ ಮಗಳ ಗತಿ ಏನಾಗ್ತಿತ್ತು ಅಲ್ವಾ? ತುಂಬ ಕಷ್ಟ ಆಗಿರೋದು ನನ್ನ ಮಗಳ ಪರಿಸ್ಥಿತಿ. ಹೀಗೆ ನಮ್ಮ ಜೀವನ ಹೀಗೆ ನಡೀತಿದೆ. ಹಾಗೆಯೇ ನನ್ನ ಬಗ್ಗೆ ತುಂಬ ಇದೆ ಹೇಳ್ಕೊಳಕ್ಕೆ. ನಾನು ನಮ್ಮಣ್ಣ ಫಸ್ಟಿಂದನೂ ನಾವು ಯಾವುದೇ ಅಣ್ಣ ತಂಗಿ ಆಗಲಿ ಬೈಕೊಳ್ಳೋದು, ಹೊಡ್ಕೊಳ್ಳೋದು ಎಲ್ಲ ಇದ್ದಿದ್ದೆ ಅಲ್ಲ. ಹಾಗೆಯೇ ನಾನು ನಮ್ಮಣ್ಣನೂ ಕೂಡ ಹೊಡೆದ ಅಂದರೆ ನನಗೆ ಹಿಂಗೆ ಚಪ್ಪಲ್ ಪಟ್ಕೆ ಹೊಡ್ಕೊಂಡಿದ್ದಿದ್ರೆ ನೆಲಕ್ಕೆ ಹಿಂಗೆ ಟಬಕ್ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ನನಗೆ ಹೋಗೋನು. ತುಂಬ ಕ್ಲೋಸ್. ನಾನು ಅದೇ ಹೇಳಿದ್ನಲ್ಲ, ನಾನು ನಮ್ಮ ಪಪ್ಪ ಅಮ್ಮ ಅಣ್ಣ 4 ಜನನೂ ಅಷ್ಟು ಫ್ರೆಂಡ್ಲಿ. ಎಲ್ಲ ನಾವು ರೋಡಲ್ಲಿ ಯಾರು ಹೋಗ್ತಾಯಿದ್ರೆ ಅವ್ರು ಹೇಳೋರು ಇದ್ದರೆ, ಹರೀಶಣ್ಣನ ಮನೆ ಫ್ಯಾಮಿಲಿ. ಹರೀಶಣ್ಣ ಅಂದರೆ ನಮ್ಮ ಪಪ್ಪನ ಹೆಸರು ಹರೀಶ್ ಅಂತ. ಇದ್ದರೆ ಹಿಂಗೆ ಇರಬೇಕು ಫ್ಯಾಮಿಲಿ, ಇಷ್ಟು ಫ್ರೆಂಡ್ಲಿಯಾಗಿ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ಕೊಂಡು ಹೋಗೋರು.
ಅದು ನಿಜವಾಗ್ಲೂ ಮಕ್ಕಳಿದೆಲ್ಲ ಕಣ್ಬಿತ್ತು ಅನಿಸುತ್ತೆ. ಅಲ್ಲ ಈಗೇನೂ ಆಗಿಲ್ಲ, ಆದರೂ ಎಲ್ಲ ಚೆನ್ನಾಗಿದ್ದೀವಿ, ಹಾಗೇನಿಲ್ಲ, ದೇವ್ರದಿಂದ ಎಲ್ಲ ಚೆನ್ನಾಗಿದೆ. ಆದರೆ ನಮ್ಗಳಿಗೆ ಸ್ವಲ್ಪ ಜನಗಳ ಕಣ್ಣು ಜಾಸ್ತಿ, ಅದರಿಂದ ಸ್ವಲ್ಪ ಹಾಗೆ ಹಿಂಗೆ ಏರುಪೇರು ಇರುತ್ತಲ್ಲ, ಜೀವನ ಅಂದಮೇಲೆ ಎಲ್ಲ ಹಿಂಗೆ ಏರುಪೇರು ಇದ್ದಿದ್ದೆ. ನನ್ನನ್ನು ನಾನು ಸೆವೆಂತಲ್ಲಿದ್ದಾಗ ನಾನೊಂದು ಸ್ಕೂಲಿಂದ ಒಂದು ಇನ್ಸಿಡೆಂಟ್ ಹೇಳಿದ್ದೆ. ನನ್ನಣ್ಣ ಸೆವೆಂತ್ ಇದ್ದ, ನಾನು ಸಿಕ್ಸ್ತ್ ಇದ್ದೆ. ಆವಾಗ ನನ್ನ ಅಣ್ಣನಿಗೆ ಯಾರೋ ಹೊಡೆಯೋಕ್ಕೆ ಬಂದುಬಿಟ್ಟಿದ್ದರು. ಅಂದರೆ ಅವ್ನ ಫ್ರೆಂಡ್ ಕ್ಲಾಸಲ್ಲೇ ಹೀಗೆ ನಡೀತಾ ಇತ್ತು, ಅವರಿಬ್ಬರಿಗೆ ಏನೋ ಸುಮ್ಮನೆ. ನಮ್ಮಣ್ಣ ತುಂಬ ಸಾಧು ಅಂದರೆ ತುಂಬ ಸಾಧು. ನಾನೇ ತುಂಬ ಜೋರು ಅಂದರೆ ನಮ್ಮ ಮನೇಲಿ ನಾನೇ, ಆಯಿತಾ. ಆ ಟೈಮಲ್ಲಿ ನನ್ನ ಅಣ್ಣನ ಫ್ರೆಂಡ್ ಯಾರೋ ಅವನಿಗೆ ಹೊಡೆದ್ಬಿಟ್ಟಿದ್ದ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಬಿಟ್ಟು ನನ್ನ ಅಣ್ಣನಿಗೆ ಯಾರೂ ಹೊಡಿಬಾರ್ದು, ಯಾರೂ ಬೈಬಾರ್ದು, ಆ ಥರ ನನಗೆ ಅದೇ ರೀತಿ ಅಲ್ಲವತ್ತು ನಾನು ಓದಿದ್ದು ಗೊತ್ತಲ್ಲ, ಹೆರಪಂಪೇಟೆಯಲ್ಲಿ ಗುಡ್ಶಪಟ್ ಸ್ಕೂಲಲ್ಲಿ ನಾನು ನಮ್ಮಣ್ಣ ಓದಿದ್ದು. ಒಂದು ಸೆವೆಂತ್ ಇದ್ದೆ, ನಾನು ಸಿಕ್ಸ್ತ್ ಇದ್ದೆ. ಆವಾಗ ಯಾರೋ ಹಿಂಗೆ ಹೊಡೆದ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಮನೆಗೆ ಹೊಡಿತೀಯ ನೀನು ಅಂತೇಳ್ಬಿಟ್ಟು ಅವನಿಗೆ ಸರಿ ಚಪ್ಪಾಕ್ಬಿಟ್ಟಿದ್ದೆ. ಅವತ್ತು ಸರಿ ಹೊಡೆದಿದ್ದೆ ನಾನು, ಅಷ್ಟು ಜೋರು. ನನಗೆ ಬರೀ ಹುಡುಗರ ಜೊತೆನೇ ಜಗಳ, ಸ್ಕೂಲಿಂದ ಹಿಡ್ದು ಕಾಲೇಜ್ ತನಕನೂ ನನಗೆ ಬರೀ ಹುಡುಗರ ಜೊತೆನೇ ಜಗಳ. ನನಗೆ ಅಷ್ಟು ಜಗಳ ನನಗೆ. ಈಗ ನಮ್ಮ ಮನೆಗೆ ಹಿಂಗೆ ಹೊಡೆದ ಅಂದಿದ್ದೆ ನನಗೆ ಆಗಿಲ್ಲ, ಸರಿಯಾಗಿ ಚಪಾಕ್ಬಿಟ್ಟಿದ್ದೆ. ಒಂದು ನಮ್ಮನೆಯಲ್ಲೂ ಅಷ್ಟೇ, ನಮ್ಮ ಪಪ್ಪ ಅಮ್ಮ ಅವನಿಗೆ ಬೈಯಂಗಿಲ್ಲ, ನನಗೆ ತುಂಬ ಫೀಲ್ ಆಗುತ್ತೆ ಆ ಥರ ನನಗೆ. ಆಮೇಲೆ ಇನ್ನು ನಮ್ಮ ಪಪ್ಪ ಅಮ್ಮ ನಮ್ಮ ಅಣ್ಣನಿಗೆ ಬೈತಿದ್ರೆ ನಾನೊಂದು ಮೂಲೆಯಲ್ಲಿ ಕೂರ್ತಿದ್ದೆ. ನನಗೆ ಇಲ್ಲಿ ತನಕ ನಮ್ಮ ಪಪ್ಪ ಆಗಲಿ ಅಮ್ಮ ಆಗಲಿ ಇಲ್ಲಿ ತನಕ ನನಗೆ ಬೈದಿದ್ದೇ ಇಲ್ಲ. ಹೊಡೆಯೋದು ಸೆಕೆಂಡ್ರಿ, ಬೈದಿದ್ದೇ ಇಲ್ಲ. ಆ ಥರದ್ರಲ್ಲಿ ನಾವಿದ್ದಿದ್ದು. ಈಗಲೂ ಅಷ್ಟೇ, ಅವಾಗೂ ಅಷ್ಟೇ. ಅವನಿಗೆ ಬೈದರು ಅಂದರೆ ಸಾಕು, ನಾನು ಒಂದು ಕಡೆ ಮೂಲೆಯಲ್ಲಿ ಕೂರ್ತಿದ್ದೆ. ಅದಕ್ಕೆ ನನಗೆ ಬೈಯಂಗಿದ್ದಿದ್ರು ಅವನಿಗೆ ಫಸ್ಟು ಬೈದ್ಬಿಟ್ಟು ಸುಮ್ಮನಾಗೋರು. ಯಾಕಂದರೆ ನಾನು ಸೈಲೆಂಟಾಗಿ ಬಿಡ್ತೀನಲ್ಲ ಅಂತೇಳ್ಬಿಟ್ಟು ನನ್ನನ್ನು ಸುಧಾರ್ಸೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಜೋರಿದ್ದೆ ನಾನು. ಈಗಲೂ ಹಂಗೇ, ಏನೂ ಚೇಂಜಸ್ ಇಲ್ಲ. ಅದು ಅವಾಗಿಂದೆಲ್ಲ ನೆನೆಸ್ಕೊಂಡು ಮಾತಾಡೋಕ್ಕೆ ಹೋದರೆ ನಗು ಬರುತ್ತೆ, ಒಂದೊಂದು ಕಡೆ ಬೇಜಾರಾಗುತ್ತೆ. ಎಲ್ಲ ಮದುವೆಗಿಂತ ಮುಂಚೆನೇ ಒಂದು ಲೈಫ್ ಚೆಂದ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಇರ್ತೀವಲ್ಲ, ಅದೇ ಒಂದು ತುಂಬ ಚೆಂದ ಇರುತ್ತೆ. ಮದುವೆ ಆದಮೇಲೆ ಎಲ್ಲ ಚೇಂಜ್ ಆಗುತ್ತೆ. ಮದುವೆ ಆದಮೇಲೆ ಬರೀ ನೋವೇ, ಇನ್ನೇನಿಲ್ಲ. ಮದುವೆಗಿಂತ ಮುಂಚೆ ನಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲರೂ, ಎಲ್ಲ ಹೆಣ್ಮಕ್ಳಾಗಲಿ ಯಾರೇ ಆಗಲಿನ ಮದುವೆಗಿಂತ ಮುಂಚೆ ಲೈಫ್ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀವಿ. ಮದುವೆ ಆದಮೇಲೆ ಜವಾಬ್ದಾರಿ ಅನ್ನೋದೊಂದು ಬರುತ್ತೆ, ಅದು ಇದು ಆಳುಗಳು ಎಲ್ಲ ಇರುತ್ತಲ್ವ, ಅಷ್ಟೇ. ಸ್ಕೂಲ್ಗೆ ಹೋಗೋ ಟೈಮಲ್ಲೂ ಅಷ್ಟೇ, ನಾನು ನಮ್ಮ ಅಣ್ಣ ಕೈ ಇಟ್ಕೊಂಡು ಹೋಗ್ತಾಯಿದ್ವಿ. ಅವಾಗ ಅದಕ್ಕಿಂತ ಮುಂಚೆ ನಮ್ಮ ಪಪ್ಪನ ಸೈಕಲ್ ಒಂದಿತ್ತು. ಪಪ್ಪನ ಸೈಕಲಲ್ಲಿ ನಾನು ಮುಂದ್ಗಡೆ ಒಂದು ಸೀಟ್ ಹಾಕ್ಸಿರೋರು, ಅಲ್ಲಿ ನಾನು ಕೂರ್ತಿದ್ದೆ, ಹಿಂದ್ಗಡೆ ಅಣ್ಣ ಕೂರ್ತಿದ್ದೆ. ನಮ್ಮ ಪಪ್ಪ ಯಾವಾಗ ಸೈಕಲಲ್ಲಿ ಬಿಡೋರು. ನಾನು ಎಲ್ ಕೆ ಜಿಯಿಂದನೂ ಅದೇನೆ, ಆದರೂ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು 4th 5th ತನಕ ನಮಗೆ ಸೈಕಲಲ್ಲೇ ನಮ್ಮ ಪಪ್ಪ ಕರ್ಕೊಂಡು ಹೋಗಿರೋದು. ಆದಮೇಲೆ ಬೇರೆ ರೀತಿಯೇ ಬಿಡಿ. ಇದು ಹಳೆದೆಲ್ಲ ನೆನೆಸ್ಕೊಂಡ್ಬಿಟ್ರೆ ತುಂಬ ಖುಷಿಯಾಗತ್ತೆ. ಇವಾಗಿನ ನೆನೆಸ್ಕೊಂಡ್ರೆ ಇವಾಗ ಬರೀ ದುಃಖನೇ. ಅವಾಗ ನೆನೆಸ್ಕೊಂಡ್ರೆ ನಿಜ ಎಲ್ಲೋ ಹೋಗ್ತೀವಿ, ಅಷ್ಟು ಖುಷಿ ಆಗುತ್ತೆ. ನನ್ನ ಮತ್ತು ಫ್ರೆಂಡ್ಸ್ ಇದ್ದಿದ್ರು ಹುಡುಗಿಯರು ಕಮ್ಮಿನೇ, ನನಗೆಲ್ಲ ಹುಡುಗರು ಫ್ರೆಂಡ್ಸು. ನಮ್ಮ ಅಣ್ಣನ ಜೊತೆನೇ ನಾನು ಆಡಕ್ಕೆ ಹೋಗ್ತಿದ್ದೆ. ನಾವೆಲ್ಲ ಆವಾಗ ಗೋಲಿ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಟೈಯರ್ ಆಡ್ತಿದ್ವಿ. ಸ್ಕೂಲಲ್ಲಿ ಅಂದರೆ ಕಬಡ್ಡಿ, ವಾಲಿಬಾಲ್, ಶಾರ್ಟ್ ಪುಟ್ ಮತ್ತು ಶಟಲ್ ಬ್ಯಾಟ್, ಬಾಲ್ ಬ್ಯಾಡ್ಮಿಂಟನ್ನು ಮತ್ತು ಶಟಲ್ ಬ್ಯಾಟ್, ಮತ್ತು ಇನ್ನೊಂದು ಇದಿಷ್ಟೆಲ್ಲ ನಾನು ಅವಾಗಿದ್ದೆ. ಅವಾಗೆಲ್ಲ ಕ್ಯಾಪ್ಟನ್ ಬಿಡಿ ನಾನು. ಅವಾಗೆಲ್ಲ ಡೆಲ್ಲಿ ನನಗೆ ಆಫರ್ ಬಂದಿತ್ತು ಇದರಿಂದನೇ, 7th ನನಗೆ ಕಬಡ್ಡಿಯಿಂದ. ಆವಾಗ ನಾನು ಒಬ್ಬಳು ಮಗಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಪ್ಪ ಹಿಂಗೆ ಜರುಗಿದ್ರು. ಒಂದು ಪಕ್ಷ ನಾನು ಅಲ್ಲಿ ಹೋಗಿದ್ದಿದ್ರೆ ನಾನು ಬೇರೆ ರೀತಿಯೇ ಇರ್ತಿದ್ದೆ ಅನಿಸುತ್ತೆ. ಅದೇ ಒಂದು ಸತಿ ನಮಗೆ ಆ ಥರದಲ್ಲಿ ಒಂದು ಚಾನ್ಸ್ ಸಿಕ್ಕಿರೋದು ನಾವು ಯಾವತ್ತೂ ಕಳ್ಕೊಳ್ಬಾರ್ದು. ಆ ಟೈಮಲ್ಲಿ ನಾನು ಕಳ್ಕೊಂಡೆ, ಅದಕ್ಕೆ ಹಿಂಗಿದ್ದೀನಿ.
ನಾನು ಅಷ್ಟೇ ಎಲ್ಲೇ ಸ್ಪೋರ್ಟ್ಸಿಗೆ ಹೋಗಲಿ ಎಲ್ಲೇ ಸ್ಪೋರ್ಟ್ಸಿಗೆ ಹೋಗಲಿ ನಾನು ಫಿಫ್ತಿಂದ ನಾನು ಸ್ಪೋರ್ಟ್ಸಲ್ಲಿದ್ದೀನಿ. ಫಿಫ್ತಿಂದ ನನ್ನ ಡಿಗ್ರಿ ತನಕನೂ ಸ್ಪೋರ್ಟ್ಸಿಗೆ ನಮ್ಮ ಪಪ್ಪ ಬಂದಿದ್ದಾರೆ. ಅವ್ರು ಎಷ್ಟೇ ಬ್ಯುಸಿ ಇರಲಿ, ಎಲ್ಲೇ ಇರಲಿ, ಹೇಗೇ ಇದ್ರೂ ಸಮೇತ ಅವರು ನನ್ನ ಜೊತೆ, ನಾನು ಸ್ಕೂಲಿಂದ ನನಗೆ ಕರ್ಕೊಂಡೋಗಿರೋರು ಅವ್ರು ಬಸ್ಸಲ್ಲಿ ಬಂದಿರೋರು. ನಮ್ಮ ಪಪ್ಪ ಒಬ್ಬರೇ ಬಸ್ಸಲ್ಲಿ ಬಂದಿರೋರು. ಯಾವ ಪ್ಲೇಸ್ ಅಂತ ತಿಳ್ಕೊತಿದ್ರು, ಎಲ್ಲಿ ಅಂತ, ಯಾವ ಸ್ಕೂಲ್ ಅಂತ ತಿಳ್ಕೊತಿದ್ರು. ಅಲ್ಲಿಗೆ ಬಂದುಬಿಟ್ಟು ಎಲ್ಲಿ ಸ್ಪೋರ್ಟ್ಸ್ ನಡೆಯುತ್ತೆ ಅಲ್ಲಿ, ಯಾಕಂದರೆ ನಾನು ಅವಾಗ ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ. ಆವಾಗ ಸ್ಪೋರ್ಟ್ಸಲ್ಲೆಲ್ಲ ತುಂಬ ಮೋಸ ಎಲ್ಲ ನಡೆಯುತ್ತಲ್ವ. ಅವಾಗೆಲ್ಲ ಹೆಂಗೆ ಅಂದರೆ ಕಬಡ್ಡಿ ಆಡೋ ಟೈಮಲ್ಲಿ ರೈಡಿಗೆ ಹೋಗ್ತಾಯಿದ್ವಿ ಅಂದರೆ ಇಲ್ಲಿ ಬ್ಲೇಡ್ ಇಟ್ಕೊಂಡು ಹಿಂಗೆ ಸ್ಕ್ರ್ಯಾಚ್ ಮಾಡೋದು ಅವೆಲ್ಲ ಇತ್ತು, ತುಂಬ ಇತ್ತು ನಾವು ಹೋಗೋ ಟೈಮಲ್ಲಿ. ಆ ಟೈಮಲ್ಲಿ ಅದಕ್ಕೆ ನಮ್ಮ ಪಪ್ಪಂಗೆ ಒಂದು ಭಯ, ಇವಳು ಚೆನ್ನಾಗಿ ಆಡ್ತಾಳೆ, ಹೊಟ್ಟೆ ಕಿಚ್ಚಿಂದ ಏನಾರು ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ಎಲ್ಲೇ ಸ್ಪೋರ್ಟ್ಸ್ ಹೋಗೋದ್ರೂ ನಮ್ಮ ಪಪ್ಪ ಬರ್ತಾನೆ ಇದ್ದರು. ನಮ್ಮ ಪಪ್ಪ ಹಂಗೆ ನೋಡ್ಕೊಳ್ತಿದ್ದಾರೆ ನನ್ನ. ಈಗಲೂ ಅಷ್ಟೇ, ಅವಾಗಲೂ ಅಷ್ಟೇ. ಆದರೆ ಇವಾಗ ನಮ್ಮ ಪಪ್ಪನಿಗೆ ಸ್ಟ್ರೋಕ್ ಆಗಿದೆ. ಒಂದು 4 ಇಯರ್ಸ್ ಆಯಿತು. ಹಾಗೆಯೇ ಇದ್ದಾರೆ. ಏನು ಚೇಂಜಸ್ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಓಡಾಡ್ತಾರೆ ಬಿಟ್ಟರೆ ಲೆಫ್ಟ್ ಹ್ಯಾಂಡ್ ಏನೂ ಇಲ್ಲ. ಅದೇ ಹೇಳ್ತಾರಲ್ಲ ಫ್ರೆಂಡ್ಸ್, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ಬಿಟ್ಟು, ಆ ಥರ ನಮ್ಮ ಲೈಫಲ್ಲೂ. ಅದಕ್ಕೆ ನನಗೆ ನಿಜ ಹಿಂಗೆ ಕಾಲದಲ್ಲೇ ಇಷ್ಟ ಆಗಲ್ಲ. ಹಿಂಗಂಗೆ ಫ್ಯಾಮಿಲಿ ಮ್ಯಾಟ್ರ್ ಬಂತು ಅಂದರೆ ಸಾಕು, ನನಗೆ ತುಂಬ ಅದೇನೋ ನಂಗೆ ಗೊತ್ತಿಲ್ಲ, ದುಃಖ ಆಗುತ್ತೆ, ತುಂಬ ದುಃಖ ಆಗುತ್ತೆ. ಮಾತಾಡ್ತಿದ್ದಂಗೆ ನನಗೆ ಗಾಳಿ ಬಂದುಬಿಡುತ್ತೆ, ಆ ಥರ. ಅದು ಹೇಳಿದ್ನಲ್ಲ, ಫಸ್ಟ್ ಲೈಫ್ ಸೂಪರಾಗಿತ್ತು. ಮದುವೆ ಆದಮೇಲೆಲ್ಲ ಹಿಂಗೆ ಕೆಲವೊಂದಿರುತ್ತಲ್ಲ ಹಾಗೆ. ಅದು ಹೇಳಿದ್ನಲ್ಲ, ನಮ್ಮ ಪಪ್ಪ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅದನ್ನು ಹೇಳಬಾರ್ದು, ಆ ಥರ. ಅದೇ ಹೇಳಿದ್ನಲ್ಲ, ನನ್ನ ಅಣ್ಣನ ಜೊತೆ ಅದೇ ಅಲ್ಲಿಗೆ ಬಂದಿದ್ದಲ್ಲ ಮ್ಯಾಟ್ರ್. ಅವಾಗ ಅವನ ಜೊತೆ ನಾನು ಟೈರ್ ಆಡೋಕ್ಕೆ, ಬುಗುರಿ ಆಡೋಕ್ಕೆ, ಗೊಲ್ಲಿ ಆಡೋಕ್ಕೆ, ಲಗೋರಿ ಆಡೋದು ಎಲ್ಲ. ಅಣ್ಣನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಹುಡುಗರು ಇರೋದು. ನಾವು ಒಂದು ಇಷ್ಟು ದೊಡ್ಡ ಡಬ್ಬದಲ್ಲಿ ಗೊಲಿ ಸ್ಟಾಕ್ ಮಾಡ್ಕೊಂಡಿರ್ತಿದ್ವಿ. ನಮ್ಮ ಪಪ್ಪನಿಗೆ ತಲೆ ಕೆಟ್ಟು ನಾವು ಎಲ್ಲಿ ನೋಡಿದ್ನು ನನ್ನ ಅಣ್ಣ ನಾನು ಎತ್ಕೊ ಹೋಗ್ಬಿಡ್ತಿದ್ವಿ. ಒಂದು ಡಬ್ಬ ಇಟ್ಕೊಂಡ್ಬಿಟ್ಟು ಗೊಲಿ ಆಡೋದು, ಆಯಿತಾ, ಆ ಥರ. ಅದಕ್ಕೆ ನಮ್ಮ ಪಪ್ಪ ಏನು ಮಾಡಿಬಿಟ್ರು, ಒಂದು ಹಾಳಾಗಿದ್ದು ಒಂದು ಬಾವಿ ಇತ್ತು, ತಗೊಂಡೋಗಿ 3-4 ಡಬ್ಬ, ಒಂದು ಇಷ್ಟು ದೊಡ್ಡದು ಡಬ್ಬ, ಅದು ಒಂದು 3 ಡಬ್ಬದಲ್ಲಿ ಫುಲ್ಲು ಗೋಲಿ. ನಾವೇ ವಿನ್ ಆಗ್ತಿದ್ವಿ, ನಾನು ನಮ್ಮ ಅಣ್ಣ. ಅದರಲ್ಲಿ ತೊಗೊಂಡೋಗಿ ಸ್ಟಾಕ್ ಮಾಡ್ಕೊಂಡು ಅಲ್ಲೋಗಿ ಆಡೋದು. ಅಲ್ಲೋಗಿ ಸ್ಟಾಕ್ ಮಾಡಿ ಮನೇಲಿ ಇಟ್ಕೊಳೋದು. ನಮ್ಮ ಪಪ್ಪನಿಗೆ ಸಿಟ್ಟು ಬಂದುಬಿಟ್ಟು ನಮ್ಮಿಬ್ಬರಿಗೂ ಗೊತ್ತಾಗ್ತಿದ್ದಂಗೆ ಹಳೆ ಬಾವಿಗೆ ಹೋಗಿ ತೊಗೊಂಡು ಹಾಕ್ಬಿಟ್ಟಿದ್ರು. ಅದೆಲ್ಲ ಸ್ವಲ್ಪ ಒಂದು ಅರ್ಧ ಬಾವಿ ತನಕ ಬಂದಿತ್ತು, ಕಸ ಎಲ್ಲ ಹಾಕಿ ಮಾಡಿ. ಆ ಟೈಮಲ್ಲಿ ನಮಗೆ ಹಾಗೆ ನಮ್ಮ ಪಪ್ಪ ಎಲ್ಲ ಹಾಕಿರ್ಬೋದು ಅಂತೇಳ್ಬಿಟ್ಟು ಒಂದು ಸತಿ ನೋಡೋಕೆ ಹೋದಾಗ 3 ಡಬ್ಬ ಕೂಡ ಅಲ್ಲಿ ಹಳೆ ಬಾವಿಯಲ್ಲೇ ಬಿದ್ದುಬಿಟ್ಟಿತ್ತು. ಬಿಸಾಕ್ಬಿಟ್ಟಿದ್ರು ನಮ್ಮ ಪಪ್ಪ. ಯಾಕಂದರೆ ನಾವು ಅಲ್ಲಿ ಎಲ್ಲ ಬೇರೆ ಬೇರೆ ಕಡೆಲ್ಲ ಹೋಗ್ತೀವಿ, ಮಾಡ್ತೀವಿ. ಅದೇ ಅವಾಗೆಲ್ಲ ಅವಾಗೇನು ಈಗಲೂ ಹಂಗೆ ನಮ್ಮ ಮಕ್ಳಿಗೆಲ್ಲ ಕಿಡ್ನಾಪ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಇರೋದಲ್ಲ. ಆ ಒಂದು ಹೆದರಿಕೆಯಲ್ಲಿ ನಮ್ಮ ಪಪ್ಪ ಈ ಥರ ಮಾಡಿರೋರು. ಅವ್ರು ಅಷ್ಟು ಹಣಿದ್ರೂ ಕೂಡ ಮತ್ತೆ ನಾವು ಗೋಲಿಲಿ ಒಂದು 4ನೇ ಗೋಲಿ ಎಲ್ಲ ಬರೋದವಾಗ ಅದಿಷ್ಟೆಲ್ಲ ಗೋಲಿ ತೊಗೊಂಡ್ಬಿಟ್ಟು ಮತ್ತೆ ಆಡಿ ಮತ್ತೆ ಸ್ಟಾಕ್ ಮಾಡ್ಕೊಳೋದು. ಒಂದೊಂದು ಡಬ್ಬ, 1-2 ಡಬ್ಬ ಆ ಥರದ್ರಲ್ಲಿ ಸ್ಟಾಕ್ ಮಾಡ್ಕೊಂಡು ಆಡ್ಕೊತಿದ್ವಿ. ಆವಾಗಿನ ಲೈಫೇ ಚಂದಲ್ಲ ಫ್ರೆಂಡ್ಸ್. ಏನಿಲ್ಲ, ನಮಗೊಂದು ನಮ್ಮ ಪಪ್ಪ ಅಮ್ಮ ಎಷ್ಟೇ ಕಷ್ಟದಲ್ಲಿದ್ರೂ ಒಂದು ಕಷ್ಟ ಅಂತ ಹೇಳ್ಬಿಟ್ಟು ತೋರಿಸಿ ಇಲ್ಲಿ ತನಕನೂ ಬೆಳೆಸಿದ್ರು. ಇವಾಗ ಬಿಡಿ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ. ಆದರೆ ಆವಾಗಿನ ಪರಿಸ್ಥಿತಿ ತುಂಬಾ ಕಷ್ಟ ಅಂದರೆ ತುಂಬಾ ಕಷ್ಟ. ಅದೇ ಹೇಳಿದ್ನಲ್ಲ, ಸೈಕಲಲ್ಲಿ ಕರ್ಕೊಂಡೋಗಿ ನಿಮಗೆ ಬಿಡೋರು ಅವಾಗ ನಮ್ಮ ಪಪ್ಪ ಅಮ್ಮ. ಅದಕ್ಕಾದರೆ ಅವಾಗ ಎಷ್ಟು ಕಷ್ಟದಲ್ಲಿ ಇದ್ವಿ ಅಲ್ಲಿ. ನಮ್ಮ ಪಪ್ಪ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವಾಗ ಕುತ್ಕೊಂಡು ತಿನ್ನಂಗಾಗಿದ್ದಾರೆ ಅಷ್ಟೇ. ಆದರೆ ದೇವರು ಒಂದು ವಿಚಾರದಲ್ಲಿ ಮೋಸ ಮಾಡ್ತಾ, ಅದೇ ನಮ್ಮ ಪಪ್ಪನಿಗೆ ಸ್ಟ್ರೋಕ್ ಆಗಿದ್ದು. ಆ ಸ್ಟ್ರೋಕ್ ಆಗಿರೋದ್ರಲ್ಲಿ ದೇವರು ಕೈ ಕೊಟ್ಬಿಟ್ಟ. ಅರ್ಧಂಬರ್ಧ ಅಷ್ಟೇ ಸರಿ ಮಾಡಿರೋದು. ಅದು ಯಾವಾಗ ಅವರು ಫುಲ್ ರಿಕವರ್ ಆಗ್ತಾರೆ ನಂಗೆ ಗೊತ್ತಿಲ್ಲ. ಆಗಬೇಕು ಒಟ್ಟಿನಲ್ಲಿ ದೇವರಲ್ಲಿ ದಿನ ನಾನು ಅದನ್ನು ಬೇಡ್ಕೊತೀನಿ. ನಮ್ಮಪ್ಪ ಆದಷ್ಟು ಬೇಗ ಸರಿ ಹೋಗಲಿ ಅಂತ ಹೇಳ್ಬಿಟ್ಟು. ಅವ್ರು ಫಸ್ಟಿನ ಥರನೇ ಆಗಬೇಕು. ನನ್ನಪ್ಪ ಹೀರೋ. ಫಸ್ಟ್ ಹೀರೋ ನನ್ನಪ್ಪ, ಸೆಕೆಂಡ್ ಹೀರೋ ನಮ್ಮಣ್ಣ, ಥರ್ಡ್ ಹೀರೋ ನನ್ನ ಗಂಡ.
ಈ ಥರ ಹೇಳೋಕ್ಕೋದ್ರೆ ಇನ್ನೂ ಸುಮಾರು ಮ್ಯಾಟ್ರ್ ಇದೆ ಫ್ರೆಂಡ್ಸ್, ಆದರೆ ಇವತ್ತಿಗೆ ಇಷ್ಟೇ ಸಾಕು ಅನ್ನಿಸ್ತಾ ಇದೆ. ನನ್ನ ಫ್ಯಾಮಿಲಿ ಮ್ಯಾಟ್ರ್ ನನಗೆ ಹೇಳ್ಕೊಳಕ್ಕೆ ನನಗೆ ಇಷ್ಟ ಒಂದು ಲೆಕ್ಕದಲ್ಲಿ, ಆದರೆ ಇನ್ನೊಂದು ಕಡೆಯಿಂದ ಕಷ್ಟ ಆಗುತ್ತೆ ನನಗೆ ಹೇಳ್ಕೊಳಕ್ಕೆ. ಯಾಕಂದರೆ ನನಗೆ ಅಳು ತುಂಬ ಬೇಗ ಬಂದುಬಿಡುತ್ತೆ. ಅದು ಫ್ಯಾಮಿಲಿ ವಿಚಾರ ಅಂದರೆ ನನಗೆ ತುದಿಗನ್ನಲ್ಲೇ ಇರುತ್ತೆ ನನ್ನ ಕಣ್ಣೀರು. ಅದಕ್ಕೆ ಇಲ್ಲಿ ತನಕ ಏನೂ ಹೇಳಕ್ಕೆ ಹೋಗಿಲ್ಲ, ಮತ್ತು ಇನ್ನು ನನ್ನ ಹೆಲ್ತ್ ಇಶ್ಯೂ ಬಗ್ಗೆನೂ ಶೇರ್ ಮಾಡ್ಕೊಳೋಣ ಅಂತ ಇದ್ದೀನಿ. ಆದರೆ ಅದು ಹೇಳ್ತಾ ಇದ್ದಂಗೆ ಮತ್ತೇನಿಲ್ಲ, ಬಿಕ್ಕಿ ಬಿಕ್ಕಿ ಹೇಳ್ತೇ ಬಿಡ್ತೀನಿ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ. ಇಷ್ಟೇ ಇವತ್ತಿಂದು ನಮ್ಮ ಅಣ್ಣಂದು ಇವತ್ತು ಬರ್ಡೇ ಇತ್ತು, ಒಂದು ವಿಶ್ ಮಾಡಬೇಕಿತ್ತು ಇದರಲ್ಲಿ ಯೂಟ್ಯೂಬಲ್ಲಿ. ನನ್ನ ಅಣ್ಣನಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿ ಅವನಿಗೆ ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ಹೇಳಿಬಿಟ್ಟು, ಅವನೇನೇ ಒಳ್ಳೆ ಕೆಲಸ ಕೈ ಹಾಕಿದ್ರೆ ಎಲ್ಲ ಸಕ್ಸಸ್ಫುಲ್ ಆಗಿರಲಿ, ಅವನಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ. ಹಾಗೆ ನನ್ನ ಅಣ್ಣನ ಸಂಬಂಧ ಇನ್ನು ನಾನು ಸಾಯೋ ತನಕನೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾನು ಬೇಡ್ಕೊತೀನಿ. ಹಾಗೆಯೇ ನೀವು ಕೂಡ ಒಳ್ಳೆ ರೀತಿಯಲ್ಲಿ ಬ್ಲೆಸ್ ಮಾಡಿ ನನಗೂ, ನಮಗೆ ನನ್ನ ಅಣ್ಣನಿಗೂ ಕೂಡ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇನ್ನೊಂದು ವಿಚಾರ, ಇಲ್ಲಿ ತನಕ ನನಗೆ ನಿಜವಾಗ್ಲೂ ನನ್ನ ಚಾನೆಲ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಮುಂದೂ ಕೂಡ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ.